ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 41ನೇ ಪಂದ್ಯ ಪುಣೆ ಮತ್ತು ಕಲ್ಕತ್ತಾ ತಂಡದ ನಡುವೆ ನಡೀತು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಪುಣೆ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂಥ ಕಲ್ಕತ್ತಾ ತಂಡ 20 ಓವರ್ಗಳಲ್ಲಿ 155 ರನ್ಗಳನ್ನು ಬಾರಿಸಿ 8 ವಿಕೆಟ್ ಅನ್ನು ಕಳ್ಕೊಳ್ಳುತ್ತೆ. ಇನ್ನು ಕಲ್ಕತ್ತಾ ತಂಡದ ಬ್ಯಾಟಿಂಗ್ ಅನ್ನು ನೋಡೋದಾದ್ರೆ ಮನೀಶ್ ಪಾಂಡೆ 37 ರನ್ ಅನ್ನು ಬಾರಿಸಿದ್ರೆ ಗ್ರ್ಯಾನ್ಹೋಮಿ ಅವರು 36 ರನ್ನು, ಸೂರ್ಯಕುಮಾರ್ ಯಾದವ್ ಅವರು 30 ಮತ್ತು ಗೌತಮ್ ಗಂಭೀರ್ ಅವರು 24 ರನ್ಗಳನ್ನು ಬಾರಿಸಿದರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರುಚಿಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಲ್ಲ. ಮತ್ತು ಇನ್ನೊಂದು, ಈ ಒಂದು ಕಲ್ಕತ್ತಾ ತಂಡದಲ್ಲಿ ನಮ್ಮ ಕರ್ನಾಟಕದ ರಾಬಿನ್ ಉತ್ತಪ್ಪ ಅವರು ಈ ಒಂದು ಪಂದ್ಯದಲ್ಲಿ ಆಡಲಿಲ್ಲ. ಈ ಮೂಲಕ 156 ರನ್ಗಳ ಒಂದು ಟಾರ್ಗೆಟ್ ಅನ್ನ ಪುಣೆ ತಂಡಕ್ಕೆ ಕಲ್ಕತ್ತಾ ನೀಡುತ್ತೆ. ಇನ್ನು ಪುಣೆ ತಂಡದ ಬೌಲಿಂಗ್ ನೋಡಿದ್ರೆ ವಾಷಿಂಗ್ಟನ್ ಸುಂದರ್ ಅವರು 2 ವಿಕೆಟ್ ಅನ್ನ ಪಡ್ಕೊಂಡ್ರೆ ಉನ್ನತ್ಕಟ್ ಅವರು ಕೂಡ 2 ವಿಕೆಟ್ ಅನ್ನ ಪಡ್ಕೋತಾರೆ. ಇನ್ನು ಬೆನ್ ಸ್ಟೋಕ್, ಇಮ್ರಾನ್ ತಾಹಿರ್ ಮತ್ತು ಕ್ರಿಶ್ಚಿಯನ್ ಕೂಡ ತಲಾ 1 ವಿಕೆಟ್ ಅನ್ನ ಪಡ್ಕೋತಾರೆ. ಈ ಮೂಲಕ ಈ ಒಂದು 156 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಪುಣೆ ತಂಡ ಕೊನೆಯ ಓವರ್ ನಲ್ಲಿ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಿರುವಂತದ್ದು. ಹೌದು, ಪುಣೆ ತಂಡ 158 ರನ್ಗಳನ್ನ ಬಾರಿಸಿ 6 ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಈ ಮೂಲಕ 4 ವಿಕೆಟ್ಗಳ ಒಂದು ರೋಚಕ ಜಯ ಪುಣೆ ತಂಡಕ್ಕೆ ಸಿಕ್ಕಿರುವಂತದ್ದು. ಪುಣೆ ತಂಡದ ಬ್ಯಾಟಿಂಗ್ ಅನ್ನ ನೋಡೋದಾದ್ರೆ ರಾಹುಲ್ ತ್ರಿಪಾಠಿ ಅವರು 7 ಸಿಕ್ಸ್ ಮತ್ತು 9 4ಗಳ ನೆರವಿನೊಂದಿಗೆ 52 ಬಾಲ್ಗಳಲ್ಲಿ 93 ರನ್ ಅನ್ನ ಬಾರಿಸಿ ಮಿಂಚ್ತಾರೆ. ಅದನ್ನ ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿಸಲ್ಲ. ಒಂದು ರೀತಿ ಹೇಳಬೇಕು ಅಂದ್ರೆ ಈ ಒಂದು ಗೆಲುವು ರಾಹುಲ್ ತ್ರಿಪಾಠಿ ಅವರಿಗೆ ನೀಡಬೇಕು ಅಂತ ಅನ್ಸುತ್ತೆ. ಇನ್ನು ಕಲ್ಕತ್ತಾ ತಂಡದ ಬೌಲಿಂಗ್ ಅಲ್ಲಿ ಕ್ರಿಸ್ ವೋಕ್ಸ್ ಅವರು 3 ವಿಕೆಟ್ ಅನ್ನ ಪಡ್ಕೊಂಡ್ರೆ ಉಮೇಶ್ ಯಾದವ್, ಸುನಿಲ್ ನಾರಾಯಣ್, ಕುಲ್ದೀಪ್ ಯಾದವ್ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೋತಾರೆ. ಈ ಮೂಲಕ ಪುಣೆ ತಂಡಕ್ಕೆ ಒಂದು 4 ವಿಕೆಟ್ಗಳ ರೋಚಕ ಜಯ ಸಿಗುತ್ತೆ. ಇನ್ನು 93 ರನ್ಗಳನ್ನ ಬಾರಿಸಿದಂತ ರಾಹುಲ್ ತ್ರಿಪಾಠಿ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಯಿತು. ಇನ್ನು ಪಾಯಿಂಟ್ ಟೇಬಲ್ ಪಟ್ಟಿಯನ್ನ ನೋಡೋದಾದ್ರೆ ಪುಣೆ ತಂಡ ಈಗ 14 ಪಾಯಿಂಟ್ಗಳೊಂದಿಗೆ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು ಈಗ ಕಲ್ಕತ್ತಾ ಮತ್ತು ಪುಣೆ ತಂಡ ಸಮಬಲವನ್ನ ಸಾಧಿಸಿದ್ದು ರನ್ ರೇಟ್ ಅಲ್ಲಿ ಮುಂದಿರೋದ್ರಿಂದ ಕಲ್ಕತ್ತಾ ತಂಡಕ್ಕೆ 2ನೇ ಸ್ಥಾನ ಮತ್ತು ಪುಣೆ ತಂಡಕ್ಕೆ 3ನೇ ಸ್ಥಾನವನ್ನ ನೀಡಲಾಗಿದೆ. ನಿಮಗೆ ಅನ್ಸುತ್ತೆ ಒಂದು ಪಂದ್ಯದಲ್ಲಿ ಪುಣೆ ತಂಡ ರೋಚಕ ಜಯವನ್ನ ಸಾಧಿಸಿರುವಂತದ್ದು? ಕಾಮೆಂಟ್ ತಿಳಿಸಿ. ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.